ವೆಲ್ಕಮ್ ಟು ಇಂಗ್ಲಿಷ್ ಕ್ಲಾಸ್. ಈ ತರಗತಿಯಲ್ಲಿ ನಾನು ನಿಮಗೆ ಪ್ರಿಪೋಸಿಷನ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ. ಹಿಂದಿನ ತರಗತಿಯಲ್ಲಿ ನಾವು ಟೈಮನ್ನು ಇಂಡಿಕೇಟ್ ಮಾಡುವಂತಹ ಪ್ರಿಪೋಸಿಷನ್ಸ್ಗಳನ್ನು ಅಥವಾ ಪ್ರಿಪೋಸಿಷನ್ಸ್ ಅಂತ ಏನು ಹೇಳ್ತೇವೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಈ ತರಗತಿಯಲ್ಲಿ ಪ್ಲೇಸ್ ಅನ್ನ ಸೂಚಿಸುವಂತಹ ಪ್ರಿಪೋಸಿಷನ್ಗಳು ಅಂದ್ರೆ ಸ್ಥಾನವನ್ನ ಸೂಚಿಸುವಂತಹ ಪ್ರಿಪೋಸಿಷನ್ಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವುಗಳ ಬಳಕೆ ಹೇಗಿರುತ್ತೆ ಅಂತ ಹೇಳಿ ಗಮನಿಸಲಿಕ್ಕೆ ನಾವು ಪ್ರಯತ್ನನ ಮಾಡೋಣ. ಈಗ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಪ್ರಿಪೋಸಿಷನ್ಗಳು ಅಂತ ಹೇಳಿದ್ರೆ ಸಮಯ ಅಥವಾ ಸ್ಥಳವನ್ನ ಸೂಚಿಸುವ ಒಂದು ಪದಗಳ ಗುಂಪು. ಪ್ರಿಪೋಸಿಷನ್ಗಳ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇದೆ, ಆದರೆ ಅವುಗಳನ್ನು ನಾವು ಆರಂಭಿಕ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸರಳವಾಗಿ ಇಟ್ಕೊಳ್ಳೋಣ. ಈ ಸರಳತೆಯ ಭಾಗವಾಗಿ ವಿ ಹ್ಯಾವ್ ಟು ಮೇಕ್ ಇಟ್ ಈಸಿ ಇನ್ ದ ಬಿಗಿನಿಂಗ್. ಇವನ್ನ ಇಂಗ್ಲಿಷ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವೇನು ಹೇಳ್ತೀವಿ, ಆ ಪಾರ್ಟ್ಸ್ ಆಫ್ ಸ್ಪೀಚ್ನ ಭಾಗ ಆಗಿ ಪ್ರಿಪೋಸಿಷನ್ಗಳನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಉದಾಹರಣೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್ ಈ ಪದಗಳು ನೆನಪಿರುತ್ತೆ. ಇದರ ಭಾಗವಾಗಿ ನಾವು ಪ್ರಿಪೋಸಿಷನ್ ಅನ್ನು ಕೂಡ ನಾವು ನೋಡ್ತೇವೆ. ಈ ಪ್ರಿಪೋಸಿಷನ್ ಪದಗಳು ಏನಿದಾವೆ ಇವು ಒಂದು ಸಣ್ಣ ಸಣ್ಣ ಪದಗಳಾಗಿರ್ತವೆ. ಸಾಮಾನ್ಯ 2 ಅಕ್ಷರ, ಅಪರೂಪಕ್ಕೆ ಒಂದು 10-12 ಅಕ್ಷರಗಳನ್ನು ಹೊಂದಿರುವಂತ ಪದಗಳಾಗಿರ್ತವೆ. ಆದರೆ ಇವುಗಳ ಬಳಕೆ ಯಾವಾಗಲೂ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕಂದ್ರೆ ಒಂದು ಇವುಗಳ ಬಳಕೆಯ ವ್ಯಾಪ್ತಿ ಸ್ವಲ್ಪ ಜಾಸ್ತಿ. ಪ್ರತಿ ಹಂತದಲ್ಲೂ ನಾವು ಇವುಗಳನ್ನ ಬಳಸ್ತೇವೆ. ಎವ್ರಿ ಸ್ಟೇಜ್ ಆಫ್ ಇಂಗ್ಲಿಷ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ಪ್ರಿಪೋಸಿಷನ್ಸ್. ಒಂದು. ಎರಡನೇದು, ಇದರಲ್ಲಿ ಸಾಕಷ್ಟು ರೂಢಿಗಳಿದ್ದಾವೆ, ಕಲೋಕೇಶನ್ಸ್ ಅಂತ ಕೂಡ ಹೇಳ್ತೇವೆ, ರೂಢಿಗಳಿದ್ದಾವೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಅಟ್ ನೈಟ್ ಅಂತ ಹೇಳಬೇಕು, ಅಂದ್ರೆ ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್ ಅಂತ ಹೇಳಿ ನಾವು ಹೇಳ್ತೇವೆ ಅಂತ ಹೇಳಿ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಈ ಅಟ್ ನೈಟಿಗೂ ಇನ್ ದ ಮಾರ್ನಿಂಗು ಕನ್ನಡದಲ್ಲಿ ತುಂಬಾ ವ್ಯತ್ಯಾಸ ಏನು ಬರೋದಿಲ್ಲ. ಆದರೆ ಇಂಗ್ಲಿಷ್ನಲ್ಲಿ ಅದು ಬಹಳ ಮುಖ್ಯವಾದಂಥ ವ್ಯತ್ಯಾಸವನ್ನ ಹೇಳುತ್ತೆ. ಸೊ ಇದಕ್ಕೆ ಒಂದು ದಾರಿ ಏನು ಅಂತ ಹೇಳಿದ್ರೆ ಇಂಗ್ಲಿಷನ್ನು ಸರಿಯಾಗಿ ನೋಟಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯೂಸ್ ಮಾಡೋದು ಸರಿಯಾದಂಥ ವಿಧಾನ. ಬಹಳಷ್ಟು ಸರಿ ನಮಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ನಾವು ಯಾಕೆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು, ಸರಿಯಾದ ಪ್ರಯೋಗವನ್ನ ನೋಟಿಸ್ ಮಾಡಿರಲ್ಲ. 2, ಪ್ರಾಕ್ಟೀಸ್ ಮಾಡಿರಲ್ಲ. 3, ಯೂಸ್ ಮಾಡಿರಲ್ಲ. ಈ ಯೂಸೇಜಿಗೆ ಬಂದಾಗ ಒಂದು ಚಾಲೆಂಜ್ ಏನಂದ್ರೆ, ನಮ್ಮ ಮನೆಯ ಪರಿಸರದಲ್ಲಿ ಇದರ ಬಳಕೆಗೆ ಅಥವಾ ಯೂಸ್ ಮಾಡಲಿಕ್ಕೆ ಅವಕಾಶ ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ನಡುವೆನೆ ಮಾತಾಡ್ಕೊಳ್ಳುವಂತ ಸ್ಟೂಡೆಂಟ್ಸ್, ದೇ ಹ್ಯಾವ್ ಟು ಮೇಕ್ ಇಟ್ ಅ ಹ್ಯಾಬಿಟ್. ಒಂದು ಅಭ್ಯಾಸ ಆಗಬೇಕು, ನಾವು ಇಂಗ್ಲಿಷನ್ನ ಬಳಕೆ ಮಾಡ್ತೇವೆ ಅಂತ ಹೇಳಿ. ಮತ್ತೆ ಆರಂಭದಲ್ಲಿ ಬಳಕೆ ಮಾಡುವ ಪ್ರಯತ್ನವನ್ನು ಮಾಡಿದಾಗ ಬಹಳಷ್ಟು ಸರಿ ನಿಧಾನ ಆಗತ್ತೆ, ತಪ್ಪುಗಳಾಗ್ತವೆ, ಗೊಂದಲ ಆಗತ್ತೆ. ಸೊ ಬೇರೆ ದಾರಿ ಇಲ್ಲ. ಕಲಿಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ನಾವು ಅವುಗಳನ್ನ ಕಲಿತಾ ಹೋಗ್ಬೇಕಾಗತ್ತೆ. ಸೊ ಆರಂಭದಲ್ಲಿ ತಪ್ಪಾಯ್ತು ಅಂತ ಗೊತ್ತಾದ್ರೇನೆ ತುಂಬಾ ದೊಡ್ಡ ಕಲಿಕೆ ಅಂತ ಹೇಳಿ ನಾವು ಕಲ್ತ್ಕೋಬೇಕು. ಸೊ ರಿಮೆಂಬರ್, ದೆರ್ ಇಸ್ ನೋ ಗ್ರೋತ್ ವಿತೌಟ್ ಪೇಯ್ನ್ ಅಂತ ಹೇಳಿ. ನಿಮಗೆ ಬೇಸರ ಆಗ್ತಾ ಇದೆ, ತಪ್ಪಾಯ್ತು ಅಂತ ಹೇಳಿ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಲಿಕೆ ಇದೆ ಅಂತ ಹೇಳಿ ಅರ್ಥ. ಸೊ ನಾವೆಲ್ಲರೂ ಕೂಡ ತಪ್ಪುಗಳನ್ನ ಮಾಡ್ತಾನೆ ನಾವು ಕಲಿತಾ ಹೋಗ್ತೇವೆ. ಆದರೆ ತಪ್ಪಾಯ್ತು ಅಂತ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸರಿಯಾದ ಇಂಗ್ಲಿಷ್ ಯಾವುದು ಅಂತ ಹೇಳಿ ನಾವು ನೋಟಿಸ್ ಮಾಡಿರಬೇಕು. ನಂತರ ಸರಿಯಾದ ಇಂಗ್ಲಿಷನ್ನ ಪ್ರಾಕ್ಟೀಸ್ ಮಾಡುವಂತ ಕೆಲಸನೂ ಕೂಡ ಮಾಡಬೇಕು. ಅದಾದ ಮೇಲೆ ಅದನ್ನ ಯೂಸ್ ಮಾಡುವಂತ ಕೆಲಸನ ಮಾಡಬೇಕಾಗತ್ತೆ. ಸೊ ಈ ಪ್ರಿಪೋಸಿಷನ್ಸ್ ಅನ್ನೋದು ಬಹಳ ಸಣ್ಣ ಸಣ್ಣ ಪದಗಳು, ಆದರೆ ಬಹಳ
ಸಮಸ್ಯೆಯನ್ನ ಕೊಡುವಂತ ಪದಗಳಾಗ್ತವೆ. ಕಾರಣ ಇಷ್ಟೇನೆ, ಅವುಗಳನ್ನ ಸರಿಯಾಗಿ ನೋಟಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯೂಸ್ ಮಾಡುವಂತ ಕೆಲಸನ ನಾವು ಮಾಡೋದಿಲ್ಲ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಈ ಪ್ರೆಪೋಸಿಷನ್ಸ್ಗಳು ವೆನ್ ಮತ್ತೆ ವೇರ್ ಪದಗಳಿಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತವೆ ಅಂತ ಹೇಳಿ. ವೆನ್ ಅಂತ ಹೇಳಿದ್ರೆ ಯಾವಾಗ, ವೇರ್ ಅಂತ ಹೇಳಿದ್ರೆ ಎಲ್ಲಿ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ವೆನ್ ಸಮಯವನ್ನ ಹೇಳುವಂತ ಪ್ರೆಪೋಸಿಷನ್ಗಳ ಒಂದು ವಿವರವಾದಂತ ಪರಿಚಯವನ್ನ ನಾನು ಮಾಡಿಕೊಟ್ಟೆ. ಇವತ್ತಿನ ಈ ತರಗತಿಯಲ್ಲಿ ವೇರ್ ಪದ ಅಂದ್ರೆ ಎಲ್ಲಿ, ಯಾವಾಗ ಅನ್ನೋದನ್ನ ಕಳೆದ ತರಗತಿಯಲ್ಲಿ ತಗೊಂಡ್ವಿ. ಇವತ್ತಿನ ಈ ತರಗತಿಯಲ್ಲಿ ಎಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋಣ. ವೇರ್, ಪ್ಲೇಸ್ ಅನ್ನ ಹೇಳುವಂತ ಪ್ರೆಪೋಸಿಷನ್ಸ್ಗಳನ್ನ ನಾವು ಹೇಗೆ ಬಳಕೆ ಮಾಡಬಹುದು ಅಂತ ಹೇಳಿ. ನೋಡಿ, ಇಲ್ಲೊಂದು ಸಣ್ಣ ಪಟ್ಟಿಯನ್ನ ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಪ್ಲೇಸ್ ಅನ್ನ ಸೂಚಿಸುವಂತ ಪ್ರಿಪೋಸಿಷನ್ಗಳು ಒಂದು 9 ಪದಗಳನ್ನ ಈ ತರಗತಿಯಲ್ಲಿ, ಈ ಹಂತದಲ್ಲಿ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಒಂದು ಇನ್, ಆನ್, ಅಂಡರ್, ಎಬವ್ ಅಥವಾ ಅದನ್ನ ಅಬವ್ ಅಂತಾನೂ ಕೂಡ ಉಚ್ಚರಿಸ್ತಾರೆ. ಬಿಟ್ವೀನ್, ಬಿಲೋ, ಬಿಸೈಡ್, ಇನ್ ಫ್ರಂಟ್ ಆಫ್, ಬಿಹೈಂಡ್. ಈ ಬಿಹೈಂಡ್ ಅನ್ನೋ ಪದ ಬಿಹೈಂಡ್ ಅಂತಾನೂ ಉಚ್ಚಾರಣೆ ಆಗತ್ತೆ. ಅದ್ರ ಬಗ್ಗೆ ಏನೀಗ ತುಂಬಾ ಆಲೋಚನೆ ಮಾಡುವಂಥದ್ದು ಬೇಡ. ಈಗ ಇನ್ ಅನ್ನುವ ಪದವನ್ನ ತಗೊಂಡ್ರೆ, ಇನ್ ಅಂತ ಹೇಳಿದ್ರೆ ಒಳಗೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಒಂದು ಆವರಣದ ಒಳಗೆ, ಒಂದು ಬಾಕ್ಸಿನ ಒಳಗೆ ಆ ಒಂದು ವಸ್ತು ಇದೆ ಅಂತ ಹೇಳಿ. ಸೊ ಈಗ ಉದಾಹರಣೆಗೆ, ದ ಬಾಲ್ ಈಸ್ ಇನ್ ಎ ಬಾಕ್ಸ್. ಐ ಆಮ್ ಸಿಟ್ಟಿಂಗ್ ಇನ್ ಎ ರೂಮ್. ವಿ ಆಲ್ವೇಸ್ ಸಿಟ್ ಇನ್ ಎ ಕ್ಲಾಸ್ ರೂಮ್. ವಿ ಪ್ಲೇ ಇನ್ ದ ಸ್ಕೂಲ್ ಕಾಂಪೌಂಡ್. ಸೊ ಹೀಗೆ ಇನ್ ಅನ್ನೋದು ಒಂದು ಆವರಣದ ಒಳಗೆ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಇನ್ ಅನ್ನುವ ಪದ ಒಳಗೆ ಅಂತ ನೀವು ತಗೊಳ್ಬಹುದು. ಇನ್ನೊಂದು ಆನ್ ಅನ್ನುವ ಪದ. ಆನ್ ಅಂತ ಹೇಳಿದ್ರೆ ಒಂದರ ಮೇಲೆ ಅಂತ ಹೇಳಿ. ಈ ಆನ್ ಮತ್ತು ಅಬೌವ್ನ ನಡುವೆ ಕೆಲವು ಸರಿ ಗೊಂದಲ ಬರುತ್ತೆ. ನೋಡಿ, ಈಗ ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಹೀಗೆ ಸಂಪರ್ಕದಲ್ಲಿದೆ ಅಂತ ಹೇಳಿದ್ರೆ ಆನ್ ಆಗತ್ತೆ. ಸ್ವಲ್ಪ ಮೇಲಿದೆ ಅಂತ ಹೇಳಿದ್ರೆ ಅಭವ್ ಆಗತ್ತೆ. ಅಂದ್ರೆ ಇಲ್ಲಿ ಯಾವುದೇ ನೇರವಾದಂತ ಸಂಪರ್ಕ ಇರಲ್ಲ, ಆದ್ರೆ ಅದರ ಮೇಲೆ ಅದು ನೇತಾಡ್ತಾ ಇರ್ಬೋದು, ತೂಗು ಹಾಕಿರ್ಬೋದು, ಆದ್ರೆ ಸ್ವಲ್ಪ ಹೀಗೆ ಇದ್ದಾಗ ಅಭವ್ ಅಂತ ಹೇಳ್ತೇವೆ. ಇದು ಆನ್ ಆಗತ್ತೆ. ಸೊ ಉದಾಹರಣೆಗೆ, ಐ ಆಮ್ ಸಿಟ್ಟಿಂಗ್ ಆನ್ ಎ ಸ್ಟೂಲ್, ದ ಬಾಲ್ ಈಸ್ ಆನ್ ಎ ಬಾಕ್ಸ್. ಹೀಗೆ ಆನ್ ಪದವನ್ನ ತಗೊಳ್ಬಹುದು. ಅಂಡರ್ ಅಂತ ಹೇಳಿದಾಗ್ಲೂ ಸಹ ಇದೇ ತರದ ಒಂದು ಸ್ಥಿತಿ ಇರುತ್ತೆ. ಆನ್ ಮೇಲೆ, ಅಂಡರ್ ಕೆಳಗೆ. ಸೊ ಇಲ್ಲಿ ಕೆಳಗೆ ಅಂತ ಹೇಳಿದಾಗ ಒಂದು ವಸ್ತುವಿನ ಕೆಳಗೆ, ಒಂದರ ಕೆಳಗೆ ಇದೆ, ಇದನ್ನ ಅಂಡರ್ ಅಂತ ಹೇಳ್ತೇವೆ. ಬಿಲೋ ಅಂತ ಹೇಳಿದಾಗ ಅಬೌವ್ ಹೇಗೆ ಸ್ವಲ್ಪ ಮೇಲಿರುತ್ತೋ ಹಾಗೆ ಬಿಲೋ ಅನ್ನೋದು ಕೂಡ ಅಂಡರ್ ಅನ್ನೋದು ಕೆಳಗೆ, ಅಲ್ಲಿ ಒಂದು ಸಂಪರ್ಕ ಇದೆ. ಸಂಪರ್ಕ ಇಲ್ಲದೆ ಸ್ವಲ್ಪ ಕೆಳಗೆ ಇದ್ದಾಗ ಅದನ್ನ ಬಿಲೋ ಅಂತ ಹೇಳಿ ಹೇಳ್ತೇವೆ. ಸೊ ಅಂಡರ್ ಮತ್ತೆ ಬಿಲೋ ನೀವು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೋದು. ಆನ್ ಮತ್ತೆ ಅಬಾವ್ ಒಂದೇ ಹಂತದಲ್ಲಿ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ಬೋದು. ಇವುಗಳ ಯೂಸೇಜಿಗೆ ಬಂದಾಗ ಸ್ವಲ್ಪ ನಿಮಗೆ ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ನೀವು ಅದನ್ನ ಸರಿಯಾಗಿ ನೋಟಿಸ್ ಮಾಡಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡದೆ ನಾವು ಯಾವುದನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಅವರ್ಸ್ ಆಫ್ ಪ್ರಾಕ್ಟೀಸ್ ಬೇಕಾಗತ್ತೆ. ಈಗ ನಾವು ನಮ್ಮ ಮನೆಯಲ್ಲಿ ಮಾತಾಡುವ ಭಾಷೆ, ಅದು ಕನ್ನಡ ಇರ್ಬೋದು, ನಮ್ಮ ಮಾತೃಭಾಷೆ ಇರ್ಬೋದು, ಅದನ್ನ ನಾವು ಕನಿಷ್ಠ 3-4 ವರ್ಷಗಳ ಕಾಲ, 5 ವರ್ಷಗಳ ಕಾಲ ನಾವು ಮನೆಯಲ್ಲಿ ಅಭ್ಯಾಸ ಮಾಡಿರ್ತೇವೆ. ಸೊ ನೀವು 5 ವರ್ಷ ಅಂತ ಹೇಳಿದ್ರೆ ನೀವು ಅಲ್ಲಿಗೆ 300 ಇಂಟು
5 ಅಂದ್ರೆ 1,500ದಿಂದ 2,000 ದಿನಗಳವರೆಗೆ ನಾವು ಅಭ್ಯಾಸವನ್ನ ಮಾಡಿರ್ತೇವೆ. ಇಲ್ಲೂ ಕೂಡ ನೀವು ಇಂಗ್ಲಿಷನ್ನ ಕಲಿಬೇಕು ಅಂತ ಹೇಳಿದ್ರೆ ಆ 1000 ಗಂಟೆಗಳ ಲೆಕ್ಕದಲ್ಲಿ ನಮಗೆ ಅಭ್ಯಾಸ ಬೇಕಾಗತ್ತೆ. ಅಭ್ಯಾಸ ಇಲ್ಲ ಅಂತಲ್ಲ, ಶಾಲೆಗೆ ಹೋಗುವಂತ ಮಕ್ಕಳಿಗೆ ಆಮ್, 1ನೇ ತರಗತಿಯಿಂದನೂ ಇಂಗ್ಲಿಷ್ ಪರಿಚಯ ಆಗತ್ತೆ. ಕನಿಷ್ಠ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಮಗೆ ಇಂಗ್ಲಿಷನ್ನ ಹಂತ ಹಂತವಾಗಿ ಪರಿಚಯ ಮಾಡ್ತಾ ಹೋಗ್ತದೆ. ಈವನ್ ಸರ್ಕಾರಿ ಶಾಲೆನಲ್ಲೂ ಕೂಡ ಒಳ್ಳೆಯ ಇಂಗ್ಲಿಷ್ ಪುಸ್ತಕಗಳಿದಾವೆ. ಆದರೆ ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ನೋಟಿಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡಿರಲ್ಲ. ತುಂಬಾ ಸರಿ ನಾವು ಅದನ್ನ ಪರೀಕ್ಷೆಗೆ ಅಷ್ಟೇ ನೋಡ್ತೇವೆ, ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ನೋಡ್ತೇವೆ. ಹಾಗಾಗಿ ಅಲ್ಲಿ ತಪ್ಪನ್ನ ಮಾಡ್ಕೊಳ್ತೇವೆ. ಈಗ ಬಿಟ್ವೀನ್ ಅಂತ ಹೇಳಿದ್ರೆ ಎರಡು ವಸ್ತುಗಳ ನಡುವೆ, ಎರಡು ವ್ಯಕ್ತಿಗಳ ನಡುವೆ ಇದೆ, ನಡುವೆ ಅನ್ನೋ ಅರ್ಥನ ಹೇಳುತ್ತೆ. ದ ಬಾಲ್ ಈಸ್ ಬಿಟ್ವೀನ್ ಟೂ ಬಾಕ್ಸಸ್. ಇಟ್ ಈಸ್ ಬಿಟ್ವೀನ್ ಯು ಅಂಡ್ ಮೀ. ಇಟ್ ಈಸ್ ದ ರಾಜು ಅಂಡ್ ರಾಣಿ ಶೇರ್ಡ್ ಬಿಟ್ವೀನ್ ದೆಮ್. ಸೊ ಹೀಗೆ ಬಿಟ್ವೀನ್ ಅಂತ ಹೇಳಿದಾಗ ಎರಡರ ನಡುವೆ ಅನ್ನೋ ಅರ್ಥನ ಕೊಡುತ್ತೆ. ಇನ್ನೊಂದು ಪದ ಬಿಸೈಡ್. ಬಿಸೈಡ್ ಅಂತ ಹೇಳಿದ್ರೆ ಪಕ್ಕದಲ್ಲಿ. ದ ಬಾಲ್ ಈಸ್ ಬಿಸೈಡ್ ಅ ಬಾಕ್ಸ್. ಐ ಆಮ್ ಸಿಟ್ಟಿಂಗ್ ಬಿಸೈಡ್ ಮೈ ಟೀಚರ್. ಐ ಆಮ್ ಸಿಟ್ಟಿಂಗ್ ಬಿಸೈಡ್ ಮೈ ಕ್ಲಾಸ್ಮೇಟ್. ಹೀಗೆ ಬಿಸೈಡ್ ಅಂತ ಹೇಳಿದಾಗ ಪಕ್ಕದಲ್ಲಿ ಅಂತ ಹೇಳ್ತೇವೆ. ಈ ಬಿಸೈಡ್ ಅನ್ನೋ ಪದ ಕಲಿಬೇಕಾದ್ರೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಪದ ಇದೆ ಬಿಸೈಡ್ಸ್ ಅಂತ ಹೇಳಿ. ಅದು ಸ್ವಲ್ಪ ಗೊಂದಲವನ್ನ ತರತ್ತೆ. ಅದನ್ನ ಮುಂದಿನ ಹಂತದಲ್ಲಿ ಮತ್ತೆ ನಾನು ನಿಮಗೆ ಅವುಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ತೇನೆ. ಇನ್ನೊಂದು ಇನ್ ಫ್ರಂಟ್ ಆಫ್. ಇನ್ ಫ್ರಂಟ್ ಆಫ್ ಅಂತ ಹೇಳಿದ್ರೆ ಮುಂದೆ. ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೈ ಟೀಚರ್. ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ಎ ಬಾಕ್ಸ್. ಇನ್ ಫ್ರಂಟ್ ಆಫ್ ಅನ್ನೋದಕ್ಕೆ ವಿರುದ್ಧವಾದದ್ದು ಬಿಹೈಂಡ್ ಅಂತ ಇಟ್ಕೊಳ್ಳಿ. ಬಿಹೈಂಡ್ ಅಂತ ಹೇಳಿದ್ರೆ ಹಿಂದೆ, ಇನ್ ಫ್ರಂಟ್ ಆಫ್ ಅಂತ ಹೇಳಿದ್ರೆ ಮುಂದೆ. ಸೊ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ಎ ಬಾಕ್ಸ್. ದ ಬಾಲ್ ಈಸ್ ಬಿಹೈಂಡ್ ಎ ಬಾಕ್ಸ್. ಸೊ ಈ ಪದಗಳು ವೇರ್ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡುತ್ತವೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕು. ಹಾಗೆ ಪ್ರಿಪೋಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ಸ್ವಲ್ಪ ಚಾಲೆಂಜಿಂಗ್ ಆದಂಥದ್ದು. ಈ ಪ್ರಿಪೋಸಿಷನ್ಗಳು ಎರಡು ನಾಮಪದಗಳ ನಡುವೆ ಇರುವ ಸಂಬಂಧವನ್ನ ಕೂಡ ವ್ಯಕ್ತಪಡಿಸುತ್ತೆ ಅಂತ ಹೇಳ್ತೇವೆ. ಅದನ್ನು ಮುಂದಿನ ಹಂತದಲ್ಲಿ ನಾನು ನಿಮಗೆ ಮುಂದಿನ ಇನ್ನೊಂದು ತರಗತಿಯಲ್ಲಿ ಅದನ್ನ ವಿವರಿಸ್ತೇನೆ. ಸೊ ಹೀಗೆ ಪ್ರಿಪೋಸಿಷನ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ಲೇಸಿನ ದೃಷ್ಟಿಯಿಂದ ಈ ಪ್ರಿಪೋಸಿಷನ್ಗಳು ಮೂಮೆಂಟ್ ಅನ್ನು ಕೂಡ ವ್ಯಕ್ತಪಡಿಸ್ತವೆ. ಮೂಮೆಂಟ್ ಎಲ್ಲಿ ನಡೀತಾ ಇದೆ, ಮೂಮೆಂಟ್ ಅಂತ ಹೇಳಿದ್ರೆ ಚಲನೆ ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಇನ್ನು ಕೂಡ ನಮಗೆ ಹೇಳುತ್ತೆ. ನೋಡಿ, ಇಲ್ಲಿ ಒಂದಷ್ಟು ಪದಗಳನ್ನ ನಾವು ಪರಿಗಣಿಸಬಹುದು. ಇಂಟು, ಔಟ್ ಆಫ್. ಇಂಟು ಅಂತ ಹೇಳಿದ್ರೆ ಒಂದರ ಕಡೆಗೆ, ಒಂದರ ಒಳಗೆ ನಾವು ಬರುವಂಥದ್ದು. ದ ಮೌಸ್ ಈಸ್ ಮೂವಿಂಗ್ ಇನ್ ಟು ದ ಬಾಕ್ಸ್. ದ ಮೌಸ್ ಈಸ್ ಮೂವಿಂಗ್ ಔಟ್ ಆಫ್ ದ ಬಾಕ್ಸ್. ಹಾಗೆ ವಿ ಆರ್ ವಾಕಿಂಗ್ ಇನ್ ಟು ದ ಕ್ಲಾಸ್ ರೂಮ್. ವಿ ಆರ್ ವಾಕಿಂಗ್ ಔಟ್ ಆಫ್ ದ ಕ್ಲಾಸ್ ರೂಮ್. ಹಾಗೆ ಒಂದರ ಸುತ್ತ ನಾವು ಬರ್ತೀವಿ ಅಂತ ಹೇಳಿದ್ರೆ ವಿ ಆರ್ ಮೂವಿಂಗ್ ಅರೌಂಡ್ ದ ಟೆಂಪಲ್ ಅಥವಾ ವಿ ಆರ್ ಮೂವಿಂಗ್ ಅರೌಂಡ್ ದ ಬಸ್ ಸ್ಟ್ಯಾಂಡ್. ಹಾಗೆ ದ ಕ್ಯಾಟ್ ಈಸ್ ಮೂವಿಂಗ್ ಅರೌಂಡ್ ದ ಬಾಕ್ಸ್. ಸೊ ಅರೌಂಡ್ ಅಂದ್ರೆ ಒಂದನ್ನು ಸುತ್ತಿ ಬಳಸಿ ಬರುವಂಥದ್ದು ಅಂತ ಹೇಳಿ ಆಗತ್ತೆ. ಹಾಗೆ ಇನ್ನೊಂದು ಅವೇ ಫ್ರಮ್ ದ ಸಮಥಿಂಗ್. So let us say the bird is flying away from the tree. The bird is flying toward the tree. So hage the bird is flying away from the box. The bird is moving ಅಥವಾ flying toward the box ಅಂತ ಹೇಳ್ತೇವೆ. ನಂತರ ಇನ್ನೊಂದು ಪಾಸ್ಟ್ ಅನ್ನುವ ಪದವನ್ನು ಕೂಡ ನಾವು ಬಳಸ್ಕೊಳ್ತೇವೆ. ಐ ಮೂವ್ಡ್ ಪಾಸ್ಟ್ ಮೈ ಸ್ಕೂಲ್. ನನ್ನ ಸ್ಕೂಲನ್ನ ದಾಟಿ ನಾನು ಮುಂದಕ್ಕೆ ಹೋದೆ ಅಂತ ಹೇಳ್ತೇವೆ. ನಂತರ ಆನ್ ಟು. ಆನ್ ಟು ಅಂತ ಹೇಳಿದ್ರೆ ಒಂದರ ಮೇಲೆ. ಸೊ ದ ಫ್ರಾಗ್ ಜಂಪ್ಡ್ ಆನ್ ಟು ದ ಬಾಕ್ಸ್ ಅಂತ ನಾವು ಹೇಳ್ಬೋದು.
ಹಾಗೆ ದ ಫ್ರಾಗ್ ಜಂಪ್ಡ್ ಆಫ್ ದ ಬಾಕ್ಸ್ ಅಂತಾನು ಹೇಳ್ಬೋದು. ಸೊ ಇಲ್ಲಿ OFF ಆಫ್ ಅನ್ನುವ ಪದವನ್ನ ಒಂದರಿಂದ ಕೆಳಕ್ಕೆ ಆಫ್, ಒಂದರ ಮೇಲಕ್ಕೆ ಆನ್ ಟು. ನೀವು ಇಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ ಕ್ರಿಯೆ ಆ, ನಡೀತಾ ಇರುತ್ತೆ ಅಥವಾ ಆ ಕ್ರಿಯೆ ಒಂದು ಚಲನೆಯನ್ನ ಹೇಳುತ್ತೆ. ಸೊ ಕ್ರಿಯೆ ಅಂತ ಹೇಳಿದಾಗ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇವೆಲ್ಲವನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಚಲನೆಯನ್ನ ಸೂಚಿಸುವ ಕ್ರಿಯೆಗಳು ನಡೆಯುವ ಸಂದರ್ಭದಲ್ಲಿ ಅವುಗಳ ಜೊತೆಗೆ ನಾವು ಪ್ರಪೋಸಿಷನ್ಗಳನ್ನು ಬಳಸ್ತೇವೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಈ ಓವರ್ ಅನ್ನುವ ಇನ್ನೊಂದು ಪದ ಇದೆ. ಓವರ್ ಮತ್ತೆ ಎಬಾವ್ ಸ್ವಲ್ಪ ಹತ್ತಿರದ ಪದಗಳಾಗಿರುತ್ತವೆ. ಆನ್ ಅಂತ ಹೇಳಿದಾಗ ಒಂದರ ಮೇಲೆ ಸಂಪರ್ಕದಲ್ಲಿರುತ್ತೆ. ಅಬೌವ್, ಓವರ್ ಒಂದೇ ಹಂತದ ಅರ್ಥವನ್ನು ಕೊಡ್ತವೆ. ಆದರೆ ಅವೆರಡರ ನಡುವೆ ಸ್ವಲ್ಪ ಸಣ್ಣದಾದಂಥ ಒಂದು ವ್ಯತ್ಯಾಸ ಇದೆ. ನೀವು ಕಲಿಯುವ ಹಂತದಲ್ಲಿ ಅದ್ರ ಬಗ್ಗೆ ತುಂಬಾ ಏನು ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಎಬಾವ್ ಅಂತ ಹೇಳಿದ್ರೆ ಮೇಲೆ ಅಂತ ತಗೊಳ್ಳಿ, ಓವರ್ ಅಂತ ಹೇಳಿದಾಗ್ಲೂ ಮೇಲೆ ಅಂತ ತಗೊಳ್ಳಿ. ನೀವು ಸ್ವಲ್ಪ ಆಲೋಚನೆ ಮಾಡೋದಾದ್ರೆ ನಮ್ಮ ಊರುಗಳಲ್ಲೆಲ್ಲ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ. ಓವರ್ ಹೆಡ್ ಟ್ಯಾಂಕ್. ಈ ಓವರ್ ಅನ್ನೋದು ಅಬೌವ್ ಅನ್ನೋದರ ನಡುವೆ ಆ ಸಣ್ಣ ವ್ಯತ್ಯಾಸ ಏನಿದೆಯಲ್ಲ ಅದು ಸ್ವಲ್ಪ ಏನು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಆರಂಭದಲ್ಲಿ ನಾವು ಇಂಗ್ಲಿಷ್ ಕಲಿಯೋರು ಹಂತದಲ್ಲಿರೋರು ತುಂಬಾ ಏನು ಯೋಚನೆ ಮಾಡಬೇಕಾಗಿಲ್ಲ. ನಿಧಾನಕ್ಕೆ ಅವೆರಡರ ನಡುವಿನ ಸಣ್ಣ ವ್ಯತ್ಯಾಸವನ್ನ ಆಮೇಲೆ ನಾವು ಅರ್ಥ ಮಾಡ್ಕೊಳ್ಬೋದು. ದ ಬರ್ಡ್ ಫ್ಲೂ ಅಬೌವ್ ಮೈ ಹೆಡ್, ದ ಬರ್ಡ್ ಫ್ಲೂ ಓವರ್ ಮೈ ಹೆಡ್. ಹಾಗೆ ದ ಪ್ಲೇನ್ ಫ್ಲೈಸ್ ಅಬೌವ್ ಅವರ್ ಹೆಡ್, ದ ಪ್ಲೇನ್ ಏರೋಪ್ಲೇನ್ ಫ್ಲೈಸ್ ಓವರ್ ಅವರ್ ಹೆಡ್. ಹೀಗೆ ಈ ವಾಕ್ಯಗಳನ್ನು ನಾವು ಬಳಸಬಹುದು. ನಂತರ ಅಂಡರ್ ಅನ್ನೋ ಪದ, ಈಗ ಉದಾಹರಣೆಗೆ ದ ಸ್ನೇಕ್ ಮೂವ್ಡ್ ಅಂಡರ್ ದ ಟೇಬಲ್ ಅಂತ ಹೇಳ್ಬೋದು. ದ ಮೌಸ್ ಮೂವ್ಡ್ ಅಂಡರ್ ದ ಟೇಬಲ್ ಅಂತ ಹೇಳಿ ನಾವು ಈ ಅಂಡರ್ ಅನ್ನೋ ಪದನ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಥ್ರೂ. ಥ್ರೂ ಅಂತ ಹೇಳಿದ್ರೆ ಒಂದರ ಮೂಲಕ ಹೋಗುವಂಥದ್ದು. ಐ ವಾಕ್ಡ್ ಥ್ರೂ ದ ಡೋರ್, ಎ ಸ್ನೇಕ್ ಮೂವ್ಡ್ ಥ್ರೂ ದ ಪೈಪ್. ಹೀಗೆ ನಾವು ಹೇಳ್ಬೋದು. ಅಕ್ರಾಸ್ ಅಂತ ಹೇಳಿದ್ರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಬರುವಂತ ಸ್ಥಿತಿ ಆಗಿರುತ್ತೆ. ಸೊ ಐ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಅಂತ ಹೇಳ್ಬೋದು. ಅಥವಾ ಐ ವಾಕ್ ಅಕ್ರಾಸ್ ದ ರೋಡ್, ಅಕ್ರಾಸ್ ದ ರೋಡ್ ಅಂತ ಕೂಡ ನಾನು ನಿಮಗೆ ವಾಕ್ಯವನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕ್ಲೈಂಬ್ ಅಪ್ ದ ಸ್ಟೇರ್ಸ್, ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ಸೊ ಇಲ್ಲಿ ಅಪ್ ಮತ್ತೆ ಡೌನ್ ಪದಗಳು ಪ್ರೆಪೋಸಿಷನ್ಸ್ಗಳಾಗಿರುತ್ತೆ. ನೀವು ಇನ್ನೊಂದು ವಿಷಯನ ನಾನು ಇದುವರೆಗೆ ಹೇಳಿದ ಎಲ್ಲ ಉದಾಹರಣೆಗಳಲ್ಲೂ ಗಮನಿಸಿದ್ರಿ ಅಂತ ಅನ್ಕೊಳ್ತೇನೆ. ಈ ಪ್ರೆಪೋಸಿಷನ್ಗಳ ನಂತರ ನಾಮಪದಗಳನ್ನು ನಾವು ಬಳಸ್ತೇವೆ. ನೌನ್ಸ್ ಇರುತ್ತೆ. ಸೊ ಪ್ರೆಪೋಸಿಷನ್ಸ್ ಆಲ್ವೇಸ್ ಕಮ್ ವಿತ್ ನೌನ್. ಈ ಪ್ರೆಪೋಸಿಷನ್ ಮತ್ತೆ ಅಡ್ವರ್ಬ್ಗಳ ನಡುವೆ ಕೆಲವು ಸರಿ ಗೊಂದಲ ಆಗತ್ತೆ. ಮುಂದೆ ಇನ್ನೊಂದು ಕ್ಲಾಸಲ್ಲಿ ಅಡ್ವರ್ಬ್ ಮತ್ತೆ ಪ್ರೆಪೋಸಿಷನ್ಗಳ ನಡುವಿನ ಡಿಫ್ರೆನ್ಸ್ ಅನ್ನ ನಾನು ನಿಮಗೆ ವಿವರಿಸ್ತೇನೆ. ಈ ಪ್ರೆಪೋಸಿಷನ್ಸ್ಗಳು ಯಾವತ್ತು ನೌನಿನ ಜೊತೆ ಇರ್ತವೆ. ನೌನ್ ಅಂತ ಹೇಳಿದಾಗ ಪ್ರನೌನ್. ಈಗ ಉದಾಹರಣೆಗೆ ಇನ್ ಟು ದ ಬಾಕ್ಸ್, ಆನ್ ಟು ದ ಬಾಕ್ಸ್, ಅಂಡರ್ ದ ವಾಲ್, ಥ್ರೂ ದ ಪೈಪ್, ಅಕ್ರಾಸ್ ದ ಬ್ರಿಡ್ಜ್, ಡೌನ್ ದ ಸ್ಟೇರ್ಸ್, ಔಟ್ ಆಫ್ ದ ಬಾಕ್ಸ್, ಇನ್ ಟು ದ ಬಾಕ್ಸ್, ಅರೌಂಡ್ ದ ಬಾಕ್ಸ್. ಹೀಗೆ ನಾನು ಪದಗಳನ್ನ ಬಳಸ್ತಾ ಬಂದೆ ಮತ್ತೆ ಅನೇಕ ಉದಾಹರಣೆಗಳನ್ನ ಹೇಳಿದೆ. ಇಲ್ಲೆಲ್ಲ ಕೂಡ ನೀವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈ ಪ್ರೆಪೋಸಿಷನ್ಗಳ ನಂತರ ನೌನ್ಗಳು ಬರುತ್ತೆ, ನಾಮಪದಗಳು ಬರುತ್ತೆ. ಇದು ಬಹಳ ಮುಖ್ಯವಾದಂತ ಒಂದು ಗುಣ ಆಗತ್ತೆ. ನಂತರದ ಹಂತದಲ್ಲಿ ಈ ಅಡ್ವರ್ಬ್ ಮತ್ತೆ ಪ್ರನೌನ್ ನಡುವೆ ಪ್ರೆಪೋಸಿಷನ್ ನಡುವೆ ಏನ್ ಡಿಫರೆನ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡುವಾಗ ನಾನು ನಿಮಗೆ ಮತ್ತೆ ಪ್ರೆಪೋಸಿಷನ್ಗಳ ಬಗ್ಗೆ ಇನ್ನಷ್ಟು ಬಿಡಿಸಿ ಹೇಳ್ತಾನೆ. ಈ ಪ್ರೆಪೋಸಿಷನ್ಗಳನ್ನ ಬಳಸೋದಿದೆಯಲ್ಲ ಅದು ಯಾವಾಗ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಪ್ಲೇಸ್ ಮತ್ತೆ ಮೂಮೆಂಟ್ ಅನ್ನ ಹೇಳಬೇಕಾದ್ರೆ ನಮಗೆ ಕನ್ಫ್ಯೂಷನ್ಸ್ ಅನ್ನ ಇದು ಕ್ರಿಯೇಟ್ ಮಾಡಿಕೊಡುತ್ತೆ. ನೋಡಿ, ಈಗ ಆನ್ ಮತ್ತೆ ಆನ್ ಟು.
ಹಾಗೆ ಇನ್ ಮತ್ತೆ ಇನ್ ಟು ಪದಗಳನ್ನ ತಗೊಳ್ಳೋಣ. ಇಲ್ಲಿ ಆನ್ ಅಂತ ಹೇಳಿದಾಗ ಒಂದು ಪ್ಲೇಸ್ ಅಷ್ಟನ್ನೇ ಸೂಚಿಸುತ್ತೆ. ಆನ್ ಟು ಅಂತ ಹೇಳಿದಾಗ ಒಂದು ಚಲನೆಯನ್ನ ಸೂಚಿಸುತ್ತೆ. ಇನ್ ಅಂತ ಹೇಳಿದಾಗ ಪ್ಲೇಸ್ ಆಗಿರುತ್ತೆ. ಇನ್ ಟು ಅಂತ ಹೇಳಿದಾಗ ಒಂದು ಚಲನೆಯನ್ನ ಅದು ಸೂಚಿಸುತ್ತೆ ಅಂತ ಹೇಳಿ ನಾವು ನೆನ್ಪಿಟ್ಕೊಳ್ಬೇಕು. ಹಿ ಸ್ಯಾಟ್ ಆನ್ ಹಿಸ್ ಬೆಂಚ್. The the cat jumped onto the roof. People climbed onto the roof. ಸೊ ಇಲ್ಲಿ ಆನ್ ಟು ಅಂತ ಹೇಳಿದಾಗ ಒಂದರ ಮೇಲಕ್ಕೆ ಬರುವಂಥದ್ದು ಅಂತಿರತ್ತೆ. ಆನ್ ಅಂತ ಹೇಳಿದಾಗ ಜಸ್ಟ್ ಒಂದು ಸ್ಥಿತಿಯನ್ನ ಹೇಳತ್ತೆ, ಒಂದು ಪೊಸಿಷನ್ ಅನ್ನ ಹೇಳತ್ತೆ. ಸೊ ಐ ವಾಕ್ಡ್ ಇನ್ ಟು ದ ಕ್ಲಾಸ್. ಐ ಆಮ್ ಇನ್ ದ ಕ್ಲಾಸ್. ಯಾವಾಗಲೂ ಕೂಡ ನೀವು ಅದನ್ನ ಐ ಆಮ್ ಇನ್ ಟು ದ ಕ್ಲಾಸ್ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಇನ್ ಟು ದ ಅಂತ ನೀವು ಹೇಳ್ಬೇಕಾದ್ರೆ ಅಥವಾ ಇನ್ ಟು ಅಂತ ನೀವು ಹೇಳ್ಬೇಕಾದ್ರೆ ಅಲ್ಲಿ ಏನಿರಬೇಕು? ಚಲನೆ ಇರಬೇಕು, ಒಂದು ಮೂವ್ಮೆಂಟ್ ಇರಬೇಕು. ಸೊ ಆನ್ ಮತ್ತೆ ಇನ್ ಅಂತ ಹೇಳಿದಾಗ ನೀವೊಂದು ಪೊಸಿಷನ್ ಅನ್ನ ಯೋಚನೆ ಮಾಡಿ, ಒಂದು ಸ್ಥಿತಿಯನ್ನ ಯೋಚನೆ ಮಾಡಿ. ಆನ್ ದ ಬೆಂಚ್, ಆನ್ ಎ ಡೆಸ್ಕ್, ಆನ್ ಎ ಟೇಬಲ್, ದ ಬ್ಯಾಗ್ ಈಸ್ ಆನ್ ಮೈ bench, put your bag on a table, ಅಥವಾ put your bag in the compartment, put your bag in a drawer, put your bag uh, uh, in a basket, put your pencil in a box. ಸೊ ಹೀಗೆ ನಾವು ಇನ್ ಪದವನ್ನ ಬಳಕೆ ಮಾಡ್ಬೋದು. ಅದೇ ಚಲನೆ ಇದ್ರೆ, ಉದಾಹರಣೆಗೆ ಐ ಆಮ್ ವಾಕಿಂಗ್ ಇನ್ ಟು ಅ ಡಾಕ್ಟರ್ಸ್ ಕ್ಲಿನಿಕ್, ಐ ಆಮ್ ವಾಕಿಂಗ್ ಇನ್ ಟು ಪ್ರಿನ್ಸಿಪಲ್ಸ್ ಆಫೀಸ್. ಹೀಗೆ ಇನ್ ಟು ನಾವು ಬಳಸಬೇಕಾದ್ರೆ ಅಲ್ಲಿ ಯಾವಾಗಲೂ ಒಂದು ಮೂವ್ಮೆಂಟ್ ಇರಬೇಕು. ಇನ್ ಮತ್ತೆ ಆನ್ ಅನ್ನ ಬಳಸಬೇಕಾದ್ರಲ್ಲಿ ಒಂದು ಪೊಸಿಷನ್ಗೆ ಆದ್ಯತೆಯನ್ನು ಕೊಡ್ತೇವೆ ಅಷ್ಟೇ. ಸೊ ಈ ಇನ್ ಮತ್ತೆ ಇನ್ ಟು, ಆನ್ ಮತ್ತೆ ಆನ್ ಟು ಪದಗಳ ಬಗ್ಗೆ ನಿಮಗೆ ಮುಂದೆ ಕನ್ಫ್ಯೂಷನ್ಸ್ ಬಂದ್ರೆ ನೀವು ಆ ಪದಗಳ ಬಳಕೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಮತ್ತೆ ನಮ್ಮ ಎಲ್ಲ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳಲ್ಲಿ, ಈವನ್ ಸರ್ಕಾರದ ಶಾಲೆಗಳಲ್ಲಿ ಕೊಡುವಂಥ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಪದಗಳು ಪದೇ ಪದೇ ಬಳಕೆ ಆಗಿರುತ್ತೆ. ಆ ಬಳಕೆಯಾಗಿರುವಂಥ ವಾಕ್ಯಗಳನ್ನು ಓದಬೇಕು, ಆ ಸಂದರ್ಭ ಹೇಗಿದೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಸೊ ನೋಟಿಸ್, ಪ್ರಾಕ್ಟೀಸ್ ಆ್ಯಂಡ್ ಯೂಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಅಟ್ ಮತ್ತೆ ಇನ್, ಕಳೆದ ತರಗತಿಯಲ್ಲೂ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡಿದ್ದೆ. ಅಟ್ ಅಂತ ಹೇಳಿದಾಗ ಒಂದು ಪ್ರದೇಶದ ಸುತ್ತಮುತ್ತ ನಾವು ಎಲ್ಲಿ ಬೇಕಾದರೂ ಇರಬಹುದು ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಈಗ ಉದಾಹರಣೆಗೆ ವಿ ಆರ್ ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತ ಎಲ್ಲಿ ಬೇಕಾದ್ರೂ, ಆ ವಿಸಿನಿಟಿ ಅನ್ನೋ ಪದನ ನಾವು ಬಳಸ್ತೇವೆ, ಆ ಪ್ರದೇಶದಲ್ಲಿ ಅಂತ. ಅದೇ ವಿ ಆರ್ ಇನ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಿನ ಒಳಗೆ ಇದ್ದೇವೆ ಅಂತ ಹೇಳಿ. ಸೊ ಅಟ್ ಅನ್ನೋದು ಟೈಮ್ ರೆಫರೆನ್ಸ್ ಆಗಿ ಬಳಕೆ ಆದಾಗ ವಿ ಓಕೆ, ಐ ಕಮ್ ಅಟ್ 9 o'clock, ನಾನು 9 ಗಂಟೆಗೆ ಬರ್ತೇನೆ. ಅಟ್ 9 o'clock ಅಂತ ಹೇಳಿದ್ರೆ 9 ಗಂಟೆಗೆ ಬರ್ತೇನೆ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ. 9 ಗಂಟೆ ಸುಮಾರಿಗೆ ನಾನು ಬರ್ತೇನೆ ಅಂತ ಹೇಳಬೇಕಾದ್ರೆ ಐ ಕಮ್ ಬೈ 9 o'clock ಅಂತ ಹೇಳಿ ನಾವು ಹೇಳಬೇಕಾಗತ್ತೆ. ಸೊ ಅಟ್ ಅನ್ನೋದು ಟೈಮ್ ಇಂಡಿಕೇಟ್ ಮಾಡುವ ಪ್ರೆಪೋಸಿಷನ್ ಆಗಿ ಬೇರೆ ರೀತಿ ಬಳಕೆ ಆಗತ್ತೆ. ಪ್ಲೇಸ್ ಇಂಡಿಕೇಟ್ ಮಾಡುವಂತ ಪ್ರೆಪೋಸಿಷನ್ ಆಗಿ ಅದು ಬೇರೆ ರೀತಿ ಬಳಕೆ ಆಗತ್ತೆ. ಈ ಡಿಫರೆನ್ಸ್ ಅನ್ನ ನಾವು ನೋಟಿಸ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಆಮೇಲೆ ಅದನ್ನ ಯೂಸ್ ಮಾಡಬೇಕು. ನೀವು ಅದನ್ನ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿದ್ದು ವೇಸ್ಟ್ ಆಗತ್ತೆ. ಯೂಶುವಲಿ ಇಂಗ್ಲಿಷ್ನಲ್ಲಿ ನಾವು ಮಾಡೋ ತಪ್ಪೇನಂದ್ರೆ ಯಾವಾಗಲೋ ಒಮ್ಮೆ ಓದ್ತೀವಿ, ಯಾವಾಗಲೋ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ತೇವೆ, ಹಾಗಾಗಿ ಅದು ಯೂಸ್ ಮಾಡಲಿಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ.
ಸೊ ಇಟ್ ಶುಡ್ ಬಿ ಕಂಟಿನ್ಯೂಯಸ್ ಆ್ಯಂಡ್ ಸಸ್ಟೈನಬಲ್ ಅಂತ ಹೇಳಿ ನಾವು ಹೇಳ್ತೇವೆ. ಈ ಪ್ರೆಪೋಸಿಷನ್ಗಳ ಬಗ್ಗೆ ನಮಗಿರುವಂಥ ಏನು ಆ, ಗೊಂದಲ ಇದೆಯಲ್ಲ, ಆ ಗೊಂದಲ ಅಗೈನ್ ನಾವು ಆ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಬರುವಂಥದ್ದು. ಈಗ ಬಿಟ್ವೀನ್ ಮತ್ತೆ ಅಮಾಂಗ್ ಪದಗಳನ್ನ ನೀವು ತಗೊಂಡ್ರೆ, ಬಿಟ್ವೀನ್ ಅಂತ ಹೇಳಿದಾಗ ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಎರಡರ ನಡುವೆ, ಆ, ಎರಡು ವಸ್ತುಗಳ ಅಥವಾ ಎರಡು ವ್ಯಕ್ತಿಗಳ ನಡುವೆ ಇರುತ್ತೆ. ಅಮಾಂಗ್ ಅಂತ ಹೇಳಿದಾಗ ಇಬ್ಬರಿಗಿಂತ ಜಾಸ್ತಿ ಅನ್ನೋ ಅರ್ಥವನ್ನ ಕೊಡುತ್ತೆ. ರಾಣಿ ಅಂಡ್ ರಾಜು ಶೇರ್ಡ್ ದ ಮೀಲ್ ಬಿಟ್ವೀನ್ ದೆಮ್. ಊಟವನ್ನು ಅವರಿಬ್ಬರ ನಡುವೆ ಹಂಚಿಕೊಂಡ್ರು. ಸೊ ಬಿಟ್ವೀನ್ ಅಂತ ಹೇಳಿದಾಗ ಇಟ್ ಈಸ್ ಟು, ಬಿಟ್ವೀನ್ ಟೂ ಪೀಪಲ್ ಅಥವಾ ಟೂ ಥಿಂಗ್ಸ್. ಓಕೆ. ಅದೇ ಅಮಾಂಗ್ ಅಂತ ಹೇಳಿದಾಗ ಇಟ್ ಈಸ್ ಮೋರ್ ದೆನ್ ಟು, ಅದು ನಡುವೆ ಅನ್ನೋ ಅರ್ಥ ಕೊಡುತ್ತೆ. ಆದರೆ ಅಮಾಂಗ್ ಅಂತ ಹೇಳಿದಾಗ ಇಬ್ಬರಿಗಿಂತ ಹೆಚ್ಚಿನ ಜನರ ನಡುವೆ ಅದು ಹಂಚಿಕೆ ಆಯಿತು ಅಥವಾ ಅದಿದೆ ಅಂತ. ಉದಾಹರಣೆಗೆ ದ ಸ್ಟೂಡೆಂಟ್ಸ್ ಶೇರ್ ದ ನೋಟ್ಸ್ ಅಮಾಂಗ್ ದೆಮ್. ಸೊ ಈಗ ಒಂದು ತರಗತಿಯಲ್ಲಿ ಒಂದು 30 ಮಕ್ಕಳಿದ್ದಾರೆ, 40 ಮಕ್ಕಳಿದ್ದಾರೆ. ನಾವೇನೋ ಒಂದು ನೋಟ್ಸ್ನ ಕೊಟ್ವಿ, ಒಂದು ವಸ್ತುವನ್ನ ಕೊಟ್ವಿ ಅಂತ ಹೇಳಿದ್ರೆ ದೇ ಶೇರ್ಡ್ ಅಮಾಂಗ್ ದೆಮ್. ಸೊ ಇಲ್ಲಿ ಅಮಾಂಗ್ ಅನ್ನೋದು ಒಂದಕ್ಕಿಂತ ಹೆಚ್ಚಿನ, ಎರಡಕ್ಕಿಂತ ಹೆಚ್ಚಿನ ವಸ್ತುಗಳ ನಡುವೆ ಅಥವಾ ವ್ಯಕ್ತಿಗಳ ನಡುವೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾಗೆ ಬಿಸೈಡ್ಸ್ ಮತ್ತು ಬಿಸೈಡ್, ಇಲ್ಲಿ ಬಿಸೈಡ್ ಅಂತ ತಗೊಂಡಾಗ ಪಕ್ಕದಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಬಿಸೈಡ್ಸ್ ಅಂತ ತಗೊಂಡಾಗ ಜೊತೆಗೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ಇಲ್ಲಿ ಬಿಸೈಡ್ ಅನ್ನೋ ನೀವು ಪದವನ್ನ ತಗೊಂಡ್ರೆ, ಐ ಸ್ಯಾಟ್ ಬಿಸೈಡ್ ಅ ಟೇಬಲ್, ಒಂದು ಟೇಬಲ್ನ ಪಕ್ಕದಲ್ಲಿ ನಾನು ಕುಳಿತೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಬಿಸೈಡ್ಸ್ ಅಂತ ಹೇಳಿದ್ರೆ ಇನ್ನೂ ಸೇರಿಸ್ಕೊಂಡು ಜೊತೆಗೆ ಅಂತ ಹೇಳಿ. ಶಿ ಸ್ಪೀಕ್ಸ್ ಕನ್ನಡ ಬಿಸೈಡ್ಸ್ ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಆಕೆಗೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತದೆ, ಅದ್ರ ಜೊತೆಗೆ ಇಂಗ್ಲಿಷ್ ಮತ್ತೆ ಹಿಂದಿ ಕೂಡ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ. ಈ ಬಿಸೈಡ್ ಮತ್ತೆ ಬಿಸೈಡ್ಸ್ ಅನ್ನೋದು ಪದ, ಅಮಾಂಗ್ ಅನ್ನುವ ಪದ, ಬಿಟ್ವೀನ್ ಅನ್ನುವ ಪದ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಇಂಗ್ಲಿಷ್ ಈಸ್ ಡಿಫ್ರೆಂಟ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹಾಗೆ ಅದು ಡಿಫಿಕಲ್ಟ್ ಅಲ್ಲ ಅನ್ನೋದು ಕೂಡ ನಿಮಗೆ ಏನು ಕನ್ವಿನ್ಸ್ ಆಗತ್ತೆ. ಹಾಗೆ ಇವತ್ತಿನ ತರಗತಿಯನ್ನ ಒಂದು 2 ಪದಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಕೊಡೋದ್ರ ಮೂಲಕ ಮುಗಿಸ್ತೇನೆ. ಒಂದು ಇಂಗ್ಲಿಷ್ನಲ್ಲಿ ಹೋಮ್ ಅಂತಿದೆ, ಇನ್ನೊಂದು ಹೌಸ್ ಅಂತ ಹೇಳಿ ಪದ ಇದೆ. ಈ ಎರಡಕ್ಕೂ ಬಹಳ ವ್ಯತ್ಯಾಸ ಇಂಗ್ಲಿಷ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಹೋಮ್ ಅಂತ ಹೇಳಿದಾಗ ಅದೊಂದು ಕಟ್ಟಡ, ಬಿಲ್ಡಿಂಗ್ ಪ್ಲಸ್ ಅಲ್ಲಿರುವಂಥ ಇಮೋಷನ್ಸ್, ಭಾವನೆಗಳನ್ನ ಒಳಗೊಂಡಿರುತ್ತೆ. ಹೌಸ್ ಅಂತ ಹೇಳಿದಾಗ ಅದು ಕಟ್ಟಡ ಅಷ್ಟೇನೆ, ಹೌಸ್. ಸಾಮಾನ್ಯವಾಗಿ ನಮ್ಮ ಮನೆಯ ವಿಚಾರಕ್ಕೆ, ನಾನು ವಾಸ ಮಾಡ್ತಾ ಇರುವಂಥ ಮನೆಯ ವಿಚಾರಕ್ಕೆ ಬಂದಾಗ ಹೋಮ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ನಾಟ್ ಓನ್ಲಿ ಬಿಲ್ಡಿಂಗ್ ಬಟ್ ಮೈ ಏನು ನನ್ನ ಇಮೋಷನ್ ರಿಲೇಶನ್ಶಿಪ್ ಇರುವಂಥ ಜನ ಅಲ್ಲಿ ಇರ್ತಾರೆ. ಪೇರೆಂಟ್ಸ್, ಹಸ್ಬೆಂಡ್, ವೈಫ್, ಚಿಲ್ಡ್ರನ್, ಇವರೆಲ್ಲರೂ ಇರ್ತಾರೆ. ಸೊ ಹಾಗಾಗಿ ಹೋಮ್ ಅನ್ನೋದು ನಮ್ಮನೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದೇ ಹೌಸ್ ಅಂತ ಹೇಳೋದು ಬರೀ ಬಿಲ್ಡಿಂಗ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಯೂಶಲಿ ಮೈ ಹೋಮ್ ಅಂತ ಹೇಳ್ತೇವೆ, ಮೈ ಹೌಸ್ ಅಂತ ಹೇಳಲ್ಲ. ಹಾಗೆ ಮೈ ರಿಲೇಟಿವ್ಸ್ ಹೌಸ್, ಮೈ ಫ್ರೆಂಡ್ಸ್ ಹೌಸ್, ಮೈ ಟೀಚರ್ಸ್ ಹೌಸ್, ಮೈ ಪ್ರಿನ್ಸಿಪಾಲ್ಸ್ ಹೌಸ್ ಅಂತ ಹೇಳಿ ಬಳಸ್ತೇವೆ. ಸೊ ಇಂಗ್ಲಿಷ್ನಲ್ಲಿ ಹೋಮ್ ಮತ್ತೆ ಹೌಸ್ ನಡುವೆ ಸ್ಪಷ್ಟವಾದಂಥ ವ್ಯತ್ಯಾಸ ಇದೆ. ಅದರ ಜೊತೆಗೆ ಈ ಹೋಮ್ ಅನ್ನೋ ಪದ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಳಕೆ ಆಗತ್ತೆ. ಐ ಗೋ ಟು ಮೈ ಫ್ರೆಂಡ್ಸ್ ಹೌಸ್, ಐ ಗೋ ಟು ರಿಲೇಟಿವ್ಸ್ ಹೌಸ್. ಆದರೆ ಐ ಗೋ ಹೋಮ್, ನಮ್ಮನೆಗೆ ನಾನು ಹೋಗೋದಾದ್ರೆ ಐ ಗೋ ಹೋಮ್ ಅಂತ ಹೇಳಬೇಕು. ಯಾಕೆ ಹೀಗೆ ಐ ಗೋ ಟು ಹೋಮ್ ಅಂತ ಹೇಳಬಾರ್ದು? ಐ ಗೋ ಹೋಮ್. ಅಥವಾ ಯಾರನ್ನಾದ್ರೂ ಇನ್ವೈಟ್ ಮಾಡೋದಾದ್ರೆ ಯು ಕಮ್ ಹೋಮ್ ಟುಮಾರೋ ಅಂತ ಹೇಳಿ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದು ಡಿಕ್ಷನರಿಯನ್ನ ತಗೊಂಡು
ಹೋಮ್ ಅನ್ನುವ ಪದವನ್ನ ಗಮನಿಸಿ, ಅಲ್ಲಿ ನಿಮಗೆ ಉತ್ತರ ಸಿಗೋ ಸಾಧ್ಯತೆ ಇರುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರಿ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಅದನ್ನ ಇನ್ನಷ್ಟು ಬಿಡಿಸಿ ಆ, ಹೇಳ್ತೇನೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪ್ಲೇಸ್ ಅನ್ನು ಸೂಚಿಸುವಂತ ಹಾಗೆ ಮೂಮೆಂಟ್ ಅನ್ನ ಸೂಚಿಸುವಂತ ಪ್ರಿಪೋಸಿಷನ್ಗಳ ಬಳಕೆ ಬಗ್ಗೆ ನಾನು ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ಪ್ರಿಪೋಸಿಷನ್ ಮತ್ತು ಅಡ್ವರ್ಬ್ಗಳ ನಡುವೆ ಏನು ವ್ಯತ್ಯಾಸ ಇರುತ್ತೆ, ಅವುಗಳನ್ನ ಬಳಕೆ ಮಾಡೋದ್ರಲ್ಲಿ ಏನೆಲ್ಲ ಡಿಫರೆನ್ಸ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.